ಇವತ್ತು ಪನ್ನೀರ್ ಮಟರ್ ಮಸಾಲ ಮಾಡ್ತಿದ್ದೀನಿ ನಾನು. ಅದಕ್ಕೆ ಪನ್ನೀರು, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಈ ಮಟರ್ ಬದಲಿಗೆ ಬಟಾಣಿ ಬದಲಿಗೆ ನಾನು ಹಸಿ ತೊಗರಿ ಕಾಳು ತಗೊಂಡಿದ್ದೀನಿ. ಇದನ್ನು ಮಾಡಿದರೂ ತುಂಬ ಚೆನ್ನಾಗಿರುತ್ತೆ. ಹಸಿ ಕಾಲದಲ್ಲಿ ಇದನ್ನು ಮಾಡ್ಬೋದು. ಆಮೇಲೆ ನಾನು ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಚಕ್ಕೆ, ಒಂದು ಎರಡೆರಡು ಲವಂಗ, ಆಮೇಲೆ ಒಂದೇ ಒಂದು ಸ್ಪೂನು ಧನಿಯಾ ಪುಡಿ, ಒಂದೆರಡು ಕಡಲೆ, ಗಸಗಸೆ, 2 ಗೋಡಂಬಿ ಇಷ್ಟು ಹಾಕಿ ರುಬ್ಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಮೊದಲು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ ಮೇಲೆ ಅದು ಪನ್ನೀರನ್ನ ಅದರಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹಸಿ ಹಾಕಬಾರ್ದಲ್ವಾ, ಅದಕ್ಕೆ ಪನ್ನೀರನ್ನ ಫ್ರೈ ಮಾಡ್ಕೋಬೇಕು. ಎಣ್ಣೆ ಕಾದ ಮೇಲೆ ಈ ಥರ ಪನ್ನೀರ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೋಬೇಕು. ಹಸಿದು ಹಾಕ್ಬೋದು, ಬಟ್ ಫ್ರೈ ಮಾಡಿದ್ರೆ ಅದರ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ತಾಯಿದೆ. ಈ ಥರ ಆಗಿದ ತಕ್ಷಣ ಇದನ್ನು ಎತ್ಕೊಂಬಿಡೋಣ. ಕೆಲವರಿಗೆ ಹಸಿ ಪನ್ನೀರ್ ಅನ್ಕೊತಾರಲ್ಲ, ಅದಕ್ಕೆ ಈ ಥರ ಫ್ರೈ ಮಾಡ್ಕೊಂಡ್ರೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿರುತ್ತೆ. ಈಗ ಇದೇ ಬಾಣಲಿಗೆ ಒಗ್ಗರಣೆ ಮಾಡೋಣ. ಸ್ಪೈಸಸ್ ಎಲ್ಲ ಹಾಕ್ತಿದ್ದೀನಿ. ನೆಕ್ಸ್ಟ್ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಕರಿಬೇವು, ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಆದಮೇಲೆ ಸಣ್ಣದಾಗಿ ಹೆಚ್ಚಿರೋ ಟೊಮೆಟೊನ ಹಾಕೊಳ್ಳೋಣ. ಬೇಗ ಆರಿನಷ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋಣ. ಈಗ ಸ್ವಲ್ಪ ಹಾಕಿದ್ದೀನಿ. ಈ ಟೊಮೊಟೊ ಎಲ್ಲ ಮೆತ್ತಗಾಗಬೇಕಲ್ಲ, ಅದಕ್ಕೆ ಸುಲಿದಿಟ್ಕೊಂಡಿರೋಂಥ ಹಸಿ ತೊಗರಿಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಆಮೇಲೆ ಕ್ಯಾಪ್ಸಿಕಮ್ ಇತ್ತಲ್ಲ, ಆ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಕೆಲವರು ಕೊನೆಗೆ ಹಾಕ್ತಾರೆ ಕ್ಯಾಪ್ಸಿಕಮ್ಮು. ಇದೆಲ್ಲ ಫ್ರೈ ಆಗಿದೆ. ನಾನು ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟು, ಅದನ್ನು ಹಾಕ್ತೀನಿ ಈಗ. ಈಗ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನ ಬಳಸ್ಕೋಬೇಕಿರುತ್ತೆ. ಗ್ರೇವಿ ಜಾಸ್ತಿ ಬೇಕೆಂದರೆ ನೋಡಿಕೊಂಡು ನೀರು ಬೆರೆಸ್ಕೋಬೇಕು. ಅದೆಲ್ಲ ಬೇಯಬೇಕಲ್ಲ, ತೊಗರಿಕಾಯಿ ಎಲ್ಲ ಸ್ವಲ್ಪ ನೀರು ಹಾಕಲೇಬೇಕಾಗುತ್ತೆ. ರುಚಿಗೆ ಇಷ್ಟು ಬೇಕಷ್ಟು ಉಪ್ಪು ಕರೆಕ್ಟಾಗಿ ಹಾಕೊಂಬಿಡೋಣ. ಆವಾಗಲೇ ಸ್ವಲ್ಪ ಹಾಕಿದ್ವಿ. ಈಗ ಚೆನ್ನಾಗಿ ಕುದಿಸೋಣ. ಇದು ಬೇಯಬೇಕು ತೊಗರಿಕಾಯಿ ಎಲ್ಲ. ನೋಡಿ, ಇದು ತಿಂದಿದೆ. ಕೊನೆಗೆ ಈ ಪನ್ನೀರನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಪೂರಿಗೆ, ಚಪಾತಿಗೆ ಎಲ್ಲ. ಇದ್ರ ಮೇಲೆ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಡೋಣ, ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕಿದ್ರೆ ಆಯಿತು. ಪನ್ನೀರ್ ಮಟರ್ ಮಸಾಲ ರೆಡಿ ಟು ಸರ್ವ್. ನೋಡಿದ್ರ ಎಲ್ಲ ಒಂದು ಸತಿ ಮಾಡಿ ಟ್ರೈ ಮಾಡಿ, ಆಯಿತಾ? ಓಕೆ, ಇದು ಇವಾಗ ಆಗಿದೆ. ಈಗ